ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನದ ಅಧಿದೇವತೆ ಹಾಸನಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಇದೇ ಅಕ್ಟೋಬರ್ 9 ಅಂದರೆ ನಾಳೆಯಿಂದ ಅಕ್ಟೋಬರ್ 23ರವರೆಗೆ ನಡೆಯಲಿದ್ದು ಈಗಾಗಲೇ ಸಿದ್ಧತೆಗಳು ಪೂರ್ಣಗೊಂಡಿವೆ ಅಂತ ಜಿಲ್ಲಾಧಿಕಾರಿ KS ಲತಾ ಕುಮಾರಿ ಹೇಳಿದ್ದಾರೆ. ಸಾಮಾನ್ಯ ದರ್ಶನಕ್ಕೆ 1 ಕ್ಯೂ, 1300 ರೂಪಾಯಿ ಟಿಕೆಟ್ ಖರೀದಿಸಿ ಬರುವವರಿಗೆ 2 ಕ್ಯೂ, ಶಿಷ್ಟಾಚಾರಕ್ಕೆ 1 ಕ್ಯೂ ಮಾಡಲಾಗಿದೆ ಅಂತ ಹೇಳಿದರು. ಗೋಲ್ಡ್ ಕಾರ್ಡ್ ಪಡೆದು ಬರುವವರಿಗೆ ಸಮಯವನ್ನು ನಿಗದಿ ಮಾಡಲಾಗಿದ್ದು ಬೆಳಗ್ಗೆ 7:30ರಿಂದ 10:30ರವರೆಗೆ ಸಮಯವನ್ನು ನಿಗದಿ ಮಾಡಲಾಗಿದೆ. ಬೆಳಗ್ಗೆ 10:30ರಿಂದ 12:30ರವರೆಗೆ VVIPಗಳಿಗೆ ಮಾತ್ರ ದರ್ಶನಕ್ಕೆ ಸಮಯವನ್ನು ಮೀಸಲಿಡಲಾಗಿದೆ. ಉಳಿದ ಸಮಯದಲ್ಲಿ ಸಾಮಾನ್ಯ ಭಕ್ತರಿಗೆ ದರ್ಶನ ಇರುತ್ತೆ ಅಂತ ಹೇಳಿದರು. ದೇವಿ ದರ್ಶನಕ್ಕೆ ಬರುವ ಭಕ್ತರು ದೇವಸ್ಥಾನದ ಸುತ್ತಲೂ ಪಾದರಕ್ಷೆಗಳನ್ನು ಬಿಡುವಂತಿಲ್ಲ. ಸಾರಿಗೆ, ರೈಲ್ವೆ ನಿಲ್ದಾಣಗಳಲ್ಲಿ ಸೇರಿದಂತೆ ಹಲವೆಡೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ವ್ಯವಸ್ಥಿತವಾಗಿ ನಾವು ಈಗ ದೇವಸ್ಥಾನದ ಮೂಲಭೂತ ಎಸ್ಪೆಷಲಿ ಭಕ್ತಾದಿಗಳ ಆಗಮನಕ್ಕೆ ಮತ್ತು ದರ್ಶನಕ್ಕೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ, ದರ್ಶನದ ವ್ಯವಸ್ಥೆ ಮತ್ತು ದರ್ಶನ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರ. ಸೊ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹೆಚ್ಚಿನದಾಗಿ ಪ್ರಶ್ನೆ ಏನು ಬರ್ತಾ ಇದೆ, ದರ್ಶನದ ವಿಷಯ ಕುರಿತು ಯಾವ ರೀತಿ ದರ್ಶನ ಇರ್ತದೆ ಅನ್ನೋದ್ರ ಬಗ್ಗೆ. ನಾನು ಈ ಮೂಲಕ ನಮ್ಮ ಜನತೆಗೆ ಕೋರಿಕೊಳ್ಳುವುದು ಇಷ್ಟೇ, ನಮ್ಮ ದರ್ಶನದಲ್ಲಿ ಒಂದು ಸರ್ವದರ್ಶನ ಅಂದರೆ ಸಾಮಾನ್ಯರು ಎಲ್ಲ ದರ್ಶನವನ್ನು ಪಡಿಬಹುದು. ಅದು ಒಂದು ಕ್ಯೂ ಇರ್ತದೆ. ಇನ್ನೊಂದು 1,000 ರೂಪಾಯಿಯ ಟಿಕೆಟ್ ಮತ್ತು 300 ರೂಪಾಯಿ ಟಿಕೆಟ್ ಅದು 2 ಕ್ಯೂ ಇರ್ತದೆ. ಇದು ಸೇರಿ 3 ಆಯಿತು. ಅದರ ಹೊರತುಪಡಿಸಿಯೂ ಸಹ ನಮ್ಮ ರಾಜ್ಯ ಶಿಷ್ಟಾಚಾರದ ಪ್ರಕಾರ ಶಿಷ್ಟಾಚಾರಕ್ಕೆ ಒಂದು ದರ್ಶನದ ವ್ಯವಸ್ಥೆ ಇದೆ. ಅದು ಹೊರತುಪಡಿಸಿ ಗೋಲ್ಡ್ ಕಾರ್ಡ್ ಅಂತ ಹೇಳಿ ಅದಕ್ಕೆ ಒಂದು ನಿಗದಿತ ಸಮಯವನ್ನು ನಾವು ಕೊಟ್ಟಿದ್ದೇವೆ. ಈ ರೀತಿಯಾಗಿ ದರ್ಶನದ ವ್ಯವಸ್ಥೆ ಇರ್ತದೆ. ಬಟ್ ಈ ಬಾರಿ ವಿಶೇಷತೆ ಅಂದರೆ ಈ ದರ್ಶನಕ್ಕೆ ನಿಗದಿತ ಸಮಯವನ್ನು ಇಟ್ಟಿರೋದು.